ಹಲೋ ಎವ್ರಿವನ್, ಹೇಗಿದ್ದೀರಾ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ವೀಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಹಾಕೋ ಪ್ರತಿ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಇರುತ್ತೆ. ನೀವು ಮೊದಲು ನನ್ನ ವೀಡಿಯೋಸ್ನ ನೋಡ್ಬೋದು. ಓಕೆ, ಹಾಗೆ ನನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಓಕೆ, ಸೊ ಮೋಸ್ಟ್ಲಿ ಈ ಒಂದು ವಿಡಿಯೋ 2023ನ ಲಾಸ್ಟ್ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋಲಿ ಏನಿರುತ್ತೆ ಅಂದರೆ ಕೆಲವೊಂದು ಪಾಯಿಂಟ್ಸ್ ನೀವು 2024ಅಲ್ಲಿ ನೀವು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವಂಥ ಪಾಯಿಂಟ್ಸ್ ಇರುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸೊ ಎಲ್ಲರಿಗೂ ಗೊತ್ತಿರತ್ತೆ, ಹೊಸ ವರ್ಷ ಬಂತು ಅಂತ ಅಂದರೆ ಎಲ್ಲರೂ ರೆಸಲ್ಯೂಷನ್ಸ್ ಅಂತ ಸೆಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ರೆಸಲ್ಯೂಷನ್ಸ್ ಅಂದರೆ ಏನಪ್ಪ ಅಂತ ಅಂದರೆ, ಈ ವರ್ಷ ನಾನು ಇದನ್ನು ಮಾಡಬಾರ್ದು, ಈ ವರ್ಷ ನಾನು ಸೊ ಇಂಥ ಬ್ಯಾಡ್ ಹ್ಯಾಬಿಟ್ಸ್ನ ಕಟ್ ಡೌನ್ ಮಾಡಬೇಕು ಅಂತ ಒಂದು ರಿಸ್ಟ್ರಿಕ್ಷನ್, ಒಂದು ಬೌಂಡ್ರಿನ ಸೆಟ್ ಮಾಡ್ಕೊಳ್ತಾರೆ. ಓಕೆನಾ? ಸೊ ಅದನ್ನು ರೆಸಲ್ಯೂಷನ್ಸ್ ಅಂತ ಹೇಳ್ತಾರೆ. ಸೊ ರೆಸಲ್ಯೂಷನ್ಸ್ ಮಾಡ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ, ರೆಸಲ್ಯೂಷನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಸೊ ಸಿಗರೇಟ್ನ ಕುಡಿತಾ ಇರ್ತೀರಾ ನೀವು, ಹೊಸ ವರ್ಷದ ರೆಸಲ್ಯೂಷನ್ ಆಗಿ ನಾನು ಸಿಗರೇಟ್ನ ಕುಡಿಬಾರ್ದು ಅಂತ ನಿಮ್ಮ ಮೈಂಡಲ್ಲಿ ಅಂದ್ಕೊಂಡಿರ್ತೀರ. ಓಕೆನಾ? ಸಿಗರೇಟ್ ಸ್ಟಾಪ್ ಮಾಡಬೇಕು, ಸಿಗರೇಟ್ನ ಕುಡಿಬಾರ್ದು ಅಂತ. ಸೊ ನೀವು ನಿಮ್ಮ ಮೈಂಡನ್ನು ನೀವು ಸ್ಟಾಪ್ ಮಾಡ್ತಾಯಿದ್ದೀರಾ. ಸೊ ಓಕೆನಾ? ಸೊ ನೀವು ನಿಮ್ಮ ಮೈಂಡನ್ನು ಸ್ಟಾಪ್ ಮಾಡ್ತಾಯಿದ್ದೀರಾ. ಅದು ಎಷ್ಟು ದಿವಸ ಸ್ಟಾಪ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಸೊ ಇವತ್ತು, ನಾಳೆ, 2 ದಿವಸ, 3 ದಿವಸ, 4 ದಿವಸ ಸ್ಟಾಪ್ ಮಾಡ್ತೀರಾ, ಮತ್ತೆ ನೀವು ಸಿಗರೇಟ್ನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಓಕೆನಾ? ಸೊ ರೆಸಲ್ಯೂಷನ್ ಸೆಟ್ ಮಾಡಿಕೊಂಡ್ರೆ ಸೈಂಟಿಸ್ಟೇ ಹೇಳ್ತಾರೆ. ಸೊ ತುಂಬ ಜನ ರೆಸಲ್ಯೂಷನ್ಸ್ನ ಸೆಟ್ ಮಾಡ್ಕೊಳ್ತಾರೆ, ಆದರೆ ಆ ರೆಸಲ್ಯೂಷನ್ಸ್ನ ಫಾಲೋ ಮಾಡಲ್ಲ. ಅವ್ರು ಏನು ಅಂದ್ಕೊಂಡಿರ್ತಾರೆ ಆ ಒಂದು ಪಾಯಿಂಟ್ಸ್ಗೆ ಸ್ಟಿಕ್ ಆನ್ ಆಗಲ್ಲ ಅಂತ ಸೈಂಟಿಸ್ಟೇ ಹೇಳ್ತಾರೆ. ಓಕೆನಾ? ಸೊ ಹಾಗಾಗಿ ರೆಸಲ್ಯೂಷನ್ಸ್ನ ಸೆಟ್ ಮಾಡ್ಕೊಬೇಡಿ. ಸೊ ಇವಾಗ ನೀವು ಸಿಗರೇಟ್ನ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಬಟ್ ನಿಮ್ಮ ಕೈಯಲ್ಲಿ ಆಗೋದಿಲ್ಲ. ಆ ಒಂದು ಪಾಯಿಂಟ್ಗೆ ನೀವು ಸ್ಟಿಕ್ ಆನ್ ಆಗೋದಕ್ಕೆ ಆಗೋದಿಲ್ಲ. ಅದರ ಬದಲಾಗಿ ಈ ವರ್ಷ, ಈ ಒಂದು ಹೊಸ ವರ್ಷ ನಾನು ಇಷ್ಟು ಅಮೌಂಟ್ನ ನಾನು ಸೇವ್ ಮಾಡಬೇಕು. ಓಕೆನಾ? ಒಂದು ಗೋಲ್ ಅಂತ ಇಟ್ಕೊಳ್ಳಿ. ಇಷ್ಟು ಅಮೌಂಟ್ನ ನಾನು ಸೇವ್ ಮಾಡಬೇಕು, ಈ ಒಂದು ಗೋಲ್ನ ನಾನು ರೀಚ್ ಆಗಬೇಕು ಅಂತ ನಿಮ್ಮ ಒಂದು ಇಂಟೆನ್ಷನ್ನ ಇಟ್ಕೊಳ್ಳಿ. ಓಕೆನಾ? ಸೊ ಆ ಒಂದು ಇಂಟೆನ್ಷನ್ನ ಇಟ್ಕೊಂಡಾಗ ನೀವು ಸಿಗರೇಟ್ ಸೇದೋ ಬದಲು ಆ ಸಿಗರೇಟ್ ಇಂದ ಬರೋ ಅಮೌಂಟ್, ಆ ಒಂದು ಅಮೌಂಟ್ ಸಿಗರೇಟ್ಗೆ ಎಷ್ಟು ಹೋಗುತ್ತೆ ಅಷ್ಟು ಅಮೌಂಟ್ ನೀವು ಸೇವ್ ಮಾಡಿದ್ರೆ ನಿಮ್ಮ ಗೋಲ್ ಅನ್ನೋದು ರೀಚ್ ಆಗ್ತೀರಾ. ಓಕೆನಾ? ಸೊ ನೀವು ರೆಸಲ್ಯೂಷನ್ಸ್ನ ಇಟ್ಕೊಳ್ಳೋದು ಸ್ಟಾಪ್ ಮಾಡಿ, ಅದ್ರ ಬದಲಾಗಿ ನಿಮ್ಮ ಗೋಲ್ಸು ಮತ್ತು ನಿಮ್ಮ ಡ್ರೀಮ್ಸ್ ಏನಿರುತ್ತೆ ಅದ್ರ ಮೇಲೆ ಫೋಕಸ್ ಮಾಡಿ. ಓಕೆ, ಮುಂಚೆ ನಾನು ಕೂಡ ರೆಸಲ್ಯೂಷನ್ಸ್ನ ಸೆಟ್ ಮಾಡ್ಕೊಳ್ತಾ ಇದ್ದೆ, ಇದು ಮಾಡಬಾರ್ದು, ಅದು ಮಾಡಬಾರ್ದು, ಹೀಗಿರಬೇಕು, ಹಾಗಿರಬೇಕು ಅಂತ. ಬಟ್ ಆ ಒಂದು ರೆಸಲ್ಯೂಷನ್ ಸೆಟ್ ಮಾಡಿಕೊಂಡಾಗ ಆ ಒಂದು ಪಾಯಿಂಟ್ಸ್ಗೆ ನಾವು ಫಾಲೋ ಮಾಡೋಕ್ಕಾಗಲ್ಲ, ಮತ್ತು ಅದಕ್ಕೆ ನಾವು ಸ್ಟಿಕ್ ಆನ್ ಆಗೋದಕ್ಕೆ ಆಗೋದಿಲ್ಲ. ಓಕೆನಾ? ನಮ್ಮ ಮನಸ್ಸು ತಡೆಯಲ್ಲ, ನಮ್ಮ ಬ್ರೈನ್ನ ನಾವು ಸ್ಟಾಪ್ ಮಾಡ್ತಾ ಇದ್ದೀವಿ. ಓಕೆನಾ? ರೆಸಲ್ಯೂಷನ್ನ ಸೆಟ್ ಮಾಡಿಕೊಂಡು ನಾವು ಯಾವಾಗ ನಮ್ಮ ಬ್ರೈನ್ನ ಸ್ಟಾಪ್ ಮಾಡ್ತೀವಿ, ತುಂಬ ಪ್ರೆಷರ್ ಕೊಡ್ತಿದ್ದೀವಿ ಅಂತ ನಮಗೆ ಫೀಲ್ ಆಗುತ್ತೆ. ಓಕೆನಾ? ಹಾಗಾಗಿ ರೆಸಲ್ಯೂಷನ್ಸ್ನ ಸೆಟ್ ಮಾಡ್ಕೊಬೇಡಿ. ನಿಮ್ಮ ಡ್ರೀಮ್ಸ್ ಮತ್ತು ನಿಮ್ಮ ಗೋಲ್ಸ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ. ಓಕೆ, ನೆಕ್ಸ್ಟ್ ಬಂದು ವಿಷನ್ ಬೋರ್ಡ್. ಸೊ ನನ್ನ ಲಾಸ್ಟ್ ವೀಡಿಯೋಸ್ ನೀವು ನೋಡಿದರೆ ನಿಮಗೆ ಗೊತ್ತಿರುತ್ತೆ ವಿಷನ್ ಬೋರ್ಡ್ ಅಂದರೆ ಏನು, ಅದರಿಂದ ಆಗೋ ಬೆನಿಫಿಟ್ಸ್ ಏನು, ಹೇಗೆ ಮಾಡಬೇಕು ಅಂತ ಒಂದು ಡೀಟೇಲ್ ವಿಡಿಯೋ ಹಾಕಿದ್ದೀನಿ. ಸೊ ನಿಮಗೆ ಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ವಿಷನ್ ಬೋರ್ಡು ಪ್ರತಿ ವರ್ಷ ಅದು ಲಾಂಗ್ ಟರ್ಮ್ ಇರುತ್ತೆ, ಶಾರ್ಟ್ ಟರ್ಮ್ ಇರುತ್ತೆ. ಶಾರ್ಟ್ ಟರ್ಮ್ ಅಂತ ಅಂದರೆ ನೀವು 6 ಮಂತ್ಸಲ್ಲಿ ಏನು ಗೋಲ್ ರೀಚ್ ಆಗಬೇಕು ಅಂತ ವಿಷನ್ ಬೋರ್ಡ್ ಮಾಡೋದು, ಮತ್ತು 1 ವರ್ಷದಲ್ಲಿ ಏನು ಗೋಲ್ ರೀಚ್ ಆಗಬೇಕು, ಏನು ಸಾಧಿಸಬೇಕು ಅನ್ನೋದು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಇದನ್ನೇ ಶಾರ್ಟ್ ಟರ್ಮ್ ಅಂತಾರೆ. ಲಾಂಗ್ ಟರ್ಮ್ ಅಂತ ಅಂದರೆ ಒಂದು 5 ಇಯರ್ಸ್ 10 ಇಯರ್ಸ್. ಇವಾಗ ನೀವು ಮನೆ ಕಟ್ಟಬೇಕು ಅಂದರೆ ಅದು ಶಾರ್ಟ್ ಟರ್ಮ್ ಗೋಲ್ ಆಗಿ ಇರೋದಿಲ್ಲ. ಓಕೆನಾ? ಶಾರ್ಟ್ ಟರ್ಮ್ ಗೋಲ್ಸ್ ಅಂದರೆ ಲೈಕ್ ಸಣ್ಣ ಪುಟ್ಟ, ಲೈಕ್ ಐಫೋನ್ ತೊಗೋಬೇಕು, ಅಥವಾ ಲ್ಯಾಪ್ಟಾಪ್ ತೊಗೊಳ್ಬೇಕು, ಅಥವಾ ಬೈಕ್ ತೊಗೊಳ್ಬೇಕು. ಇದನ್ನು ಲೈಕ್ ಸಣ್ಣ ಗೋಲ್ಸ್ ಅಂತಾರೆ, ಡ್ರೀಮ್ಸ್ ಅಂತಾರೆ. ಸೊ ತುಂಬ ದೊಡ್ಡ ಡ್ರೀಮ್ಸ್ ಅಂದರೆ ಮನೆ ಕಟ್ಟೋದು, ಲ್ಯಾಂಡ್ ಪರ್ಚೇಸ್ ಮಾಡೋದು, ಲೈಕ್ ಈ ಥರ ಒಂದು ಡ್ರೀಮ್ಸ್ನ ದೊಡ್ಡ ಡ್ರೀಮ್ಸ್ ಅಂತಾರೆ. ಸೊ ದೊಡ್ಡ ಡ್ರೀಮ್ಸ್ ಎಲ್ಲ ಶಾರ್ಟ್ ಟರ್ಮಲ್ಲಿ ನಾವು ಅಚೀವ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಹಾಗಾಗಿ ಲಾಂಗ್ ಟರ್ಮ್ ಗೋಲ್ಸ್ ಅಂತ ಮತ್ತು ಶಾರ್ಟ್ ಟರ್ಮ್ ಗೋಲ್ಸ್ ಅಂತ ಇರುತ್ತೆ. ಹಾಗೆಯೇ ಲಾಂಗ್ ಟರ್ಮ್
ವಿಷನ್ ಬೋರ್ಡ್ ಮತ್ತು ಶಾರ್ಟ್ ಟರ್ಮ್ ವಿಷನ್ ಬೋರ್ಡ್ ಅಂತ ಇರುತ್ತೆ. ಓಕೆ, ಸೊ ನೀವು ಆಲ್ರೆಡಿ ನೀವು ಲಾಂಗ್ ಟರ್ಮ್ ವಿಷನ್ ಬೋರ್ಡ್ ಸೆಟ್ ಮಾಡ್ಕೊಂಡಿದ್ರೆ ಇಟ್ಸ್ ಓಕೆ, ನೀವು ಅದನ್ನೇ ನೀವು ಫಾಲೋ ಮಾಡ್ತಾ ಬರ್ಬೋದು. ನೀವು ಶಾರ್ಟ್ ಟರ್ಮ್ ಲೈಕ್ ವಿಷನ್ ಬೋರ್ಡ್ ಸೆಟ್ ಮಾಡ್ಕೊಂಡಿದ್ದೀರಾ, ಆ ಒಂದು ಇಯರ್ ಕಂಪ್ಲೀಟ್ ಆಯಿತು ಅಂದರೆ ನೆಕ್ಸ್ಟ್ 2024 ಇಯರ್ ಬರ್ತಾ ಇದೆ, ನೀವು ಮತ್ತೆ ವಿಷನ್ ಬೋರ್ಡ್ ನೀವು ಕ್ರಿಯೇಟ್ ಮಾಡ್ಕೋಬೋದು. ಆ ಒಂದು ವರ್ಷ ನೀವು ಏನು ಅಚೀವ್ ಮಾಡಬೇಕು, ನೀವೇನು ಗೋಲ್ ರೀಚ್ ಮಾಡಬೇಕು ಮತ್ತು ನಿಮ್ಮ ಡ್ರೀಮ್ ಯಾವ್ದ್ಯಾವ್ದು ಸಕ್ಸಸ್ ಮಾಡ್ಕೋಬೇಕು ಅಂತ ನೀವು ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕು. ಓಕೆನಾ? ಸೊ ನಾನು ನನ್ನ ವಿಷನ್ ಬೋರ್ಡ್ ಅಂದರೆ ನಾನು ಇನ್ನೂ ಕ್ರಿಯೇಟ್ ಮಾಡಿಲ್ಲ ಸದ್ಯಕ್ಕೆ. ಸೊ ಲೈಕ್ ಇವತ್ತು ಅಥವಾ ನಾಳೆ ನಾನು ಕ್ರಿಯೇಟ್ ಮಾಡ್ಕೋಬೇಕು. ಸೊ ನನ್ನ ಪ್ರೀವಿಯಸ್ ವಿಡಿಯೋ ನೀವು ನೋಡೋದಾದರೆ ಅದರಲ್ಲಿ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ, ಮತ್ತು ನನ್ನ ವಿಷನ್ ಬೋರ್ಡು ಸಹ ನಾನು ಆ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಓಕೆನಾ? ಸೊ ತಪ್ಪದೆ ಮರಿಬೇಡಿ, ನೀವು ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡೋದಕ್ಕೆ ತುಂಬ 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 ಇಂಪ್ಯಾಕ್ಟ್ ಮಾಡುತ್ತೆ ನಿಮ್ಮ ಲೈಫಲ್ಲಿ ವಿಷನ್ ಬೋರ್ಡ್ ಅನ್ನೋದನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು. ಮತ್ತು ಕೆಲವೊಬ್ಬರು ಹೇಳ್ತಾರೆ ವಿಷನ್ ಬೋರ್ಡು ನಮ್ಮ ಲೈಕ್ ಹೇಗೆ ಮಾಡ್ಕೋಬೇಕು ಅಂತ, ಅಂದರೆ ಲೈಕ್ ಗೋಡೆ ಮೇಲೆ ಸ್ಟಿಕ್ ಮಾಡಬೇಕಾ ಅಥವಾ ಫೋನಲ್ಲೇ ಇಟ್ಕೋಬೋದಾ ಅಂತ ಹೇಳಿ. ಸೊ ಗೋಡೆ ಮೇಲೆ ಸ್ಟಿಕ್ ಮಾಡ್ಕೊಳ್ಳೋದಕ್ಕೆ ಕೆಲವರಿಗೆ ಮುಜುಗರ ಅನಿಸುತ್ತೆ. ಸೊ ನಮ್ಮ ಡ್ರೀಮ್ಸ್ ಬೇರೆಯವ್ರಿಗೆ ಗೊತ್ತಾಗಬಾರ್ದು ಅನ್ನೋದು ಒಂದು ಮುಜುಗರ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡ್ಬೋದು ಅಂದರೆ, ನೀವು ಗೋಡೆಗೆ ಸ್ಟಿಕ್ ಮಾಡೋಕ್ಕೆ ಆಗಲ್ಲ ಅಂತ ಅಂದರೆ ನಿಮ್ಮ ಫೋನಲ್ಲೇ ನೀವು ಟೆಂಪ್ಲೇಟ್ಸ್ನ ಕ್ರಿಯೇಟ್ ಮಾಡಿಕೊಂಡು ಒಂದು ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲ ನನಗೆ ಕಂಫರ್ಟೇಬಲ್ ಇರುತ್ತೆ, ನನ್ನ ರೂಮಲ್ಲಿ ನಾನು ಒಬ್ಬರೇ ಇರ್ತೀನಿ ಅಂತ ಅನ್ನೋದಾದರೆ ಗೋಡೆ ಮೇಲೆ ಒಂದು ವಿಷನ್ ಬೋರ್ಡ್, ದೊಡ್ಡದಾಗಿ ಒಂದು ವಿಷನ್ ಬೋರ್ಡು ಅಥವಾ ಸಣ್ಣದಾಗಿ ಒಂದು ವಿಷನ್ ಬೋರ್ಡ್ನ ನೀವು ಕ್ರಿಯೇಟ್ ಮಾಡಿ ಇಟ್ಕೋಬೋದು. ಓಕೆನಾ? ಮತ್ತು ಇಂಪಾರ್ಟೆಂಟ್ ನೋಟ್ ಏನಪ್ಪ ಅಂತಂದರೆ, ಸೊ ಕೆಲವ್ರಿಗೆ ಡೌಟ್ ಇರುತ್ತೆ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ತುಂಬ ವೀಡಿಯೋಸಲ್ಲೂ ಹೇಳಿದ್ದೀನಿ ಇದನ್ನು. ಕೆಲವರು ಡೌಟ್ ಏನಿರುತ್ತೆ ಅಂದರೆ, ನಾವು ಲೈಕ್ ಬರೆದ್ರೆ ನಮ್ಮ ಡ್ರೀಮ್ ಅಚೀವ್ ಆಗಿಬಿಡತ್ತಾ, ಅಥವಾ ನಾವು ಅಫರ್ಮೇಷನ್ಸ್ ಹೇಳಿದ್ರೆ ನಮ್ಮ ಡ್ರೀಮ್ ಅಚೀವ್ ಆಗುತ್ತಾ, ನಾವು ವಿಷನ್ ಬೋರ್ಡ್ನ ಇಟ್ಕೊಂಡ್ರೆ ನಮ್ಮ ಡ್ರೀಮ್ ಅಚೀವ್ ಆಗುತ್ತಾ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ನಾನು ಹೇಳ್ತೀನಿ, ಖಂಡಿತ ಆ ಥರ ಮಾಡೋದ್ರಿಂದ ನಿಮ್ಮ ಡ್ರೀಮ್ಸ್ ಅಚೀವ್ ಆಗೋದಿಲ್ಲ. ಯಾಕೆ ಅಂತ ಅಂದರೆ, ಸಪೋಸ್ ನಿಮಗೆ ಜ್ವರ ಬಂದಿರುತ್ತೆ ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್ಗೆ ಜ್ವರ ಬಂದಿರುತ್ತೆ ಅಂತ ಇಟ್ಕೊಳ್ಳಿ. ಸೊ ನಿಮಗೆ ಜ್ವರ ಬಂದಿದೆ, ಒಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟು ನೀವು ನನಗೆ ಜ್ವರ ಇಲ್ಲ ಅಂತ ಅಫರ್ಮೇಷನ್ಸ್ನ ಹೇಳ್ಕೊಂಡು ಅಥವಾ ಪಾಸಿಟಿವ್ ಆಗಿ ಇದ್ಕೊಂಡು ಇದ್ದರೆ ಆ ಜ್ವರ ಹೋಗ್ಬಿಡತ್ತಾ? ಇಲ್ಲ. ನೀವು ಆ್ಯಕ್ಷನ್ ಅನ್ನೋದು ತೊಗೊಳ್ಬೇಕು. ಓಕೆನಾ? ಸೊ ನಿಮ್ಗೆ ಏನು ಬೇಕು ಅದ್ರ ಬಗ್ಗೆ ಒಂದು ಆ್ಯಕ್ಷನ್ ಅನ್ನೋದು ತೊಗೊಳ್ಬೇಕು. ಓಕೆ, ಸೊ ನಿಮ್ಗೆ ಜ್ವರ ಬಂದಿದೆ, ನೀವು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಫರ್ಮೇಷನ್ಸ್ ಓದ್ಕೊಂಡು ಇದ್ದರೆ ಜ್ವರ ಹೋಗೋದಿಲ್ಲ. ನೀವು ಆ್ಯಕ್ಷನ್ ಅನ್ನೋದು ತೊಗೊಳ್ಬೇಕು. ಆ್ಯಕ್ಷನ್ ಅಂತ ಅಂದರೆ ಹಾಸ್ಪಿಟಲ್ಗೆ ಹೋಗಬೇಕು. ಹಾಸ್ಪಿಟಲ್ಗೆ ಹೋದರೆ ಅಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ, ಅಥವಾ ಒಳ್ಳೆ ಡಾಕ್ಟರ್ ಸಿಗ್ತಾರೆ ನಿಮಗೆ, ಒಳ್ಳೆ ಲೈಕ್ ಚೆನ್ನಾಗಿ ಒಂದು ಟ್ರೀಟ್ ಮಾಡೋ ಇದು ಲೈಕ್ ಸ್ಟಾಫ್ಸ್ ಇರ್ತಾರೆ. ಸೊ ನೀವು ಆ್ಯಕ್ಷನ್ ತೊಗೊಂಡ್ರೇ ನಿಮಗೆ ನೀವು ಅಂದ್ಕೊಂಡಿರೋ ಡ್ರೀಮ್ಸ್ ಆಗಲಿ ಅಥವಾ ನೀವು ಅಂದ್ಕೊಂಡಿರೋ ಕೆಲಸಕ್ಕೆ ಪ್ರತಿಫಲ ಅನ್ನೋದು ಸಿಗುತ್ತೆ. ಓಕೆನಾ? ಸೊ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಆ್ಯಕ್ಷನ್ ಅನ್ನೋದು ತೊಗೊಂಡಿಲ್ಲ ಅಂತ ಅಂದರೆ ನಿಮ್ಮ ಡ್ರೀಮ್ಸು ಯಾವುದೇ ಡ್ರೀಮ್ ಆಗಿರಲಿ ಅದು ಅಚೀವ್ ಆಗೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ನಾನು January 1st 150 ಡೇಸ್ ಹಾರ್ಡ್ ಚಾಲೆಂಜ್ನ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಫಾಲೋ ಮಾಡ್ಬೋದು. ಸೊ ನಾನು ಎವ್ರಿ ಡೇ, ನಾನು ಪ್ರತಿದಿನ ನನ್ನ ಡೈಲಿ ರುಟೀನ್ ಏನಿರುತ್ತೆ ಅದನ್ನು ನಾನು ಲೈಕ್ ಶಾರ್ಟ್ಸ್ ಮುಖಾಂತರ ವೀಡಿಯೋನ ಹಾಕ್ತಾಯಿರ್ತೀನಿ. ಸೊ ನೀವು ಚೆಕ್ ಮಾಡ್ಬೋದು, ನೀವು ಫಾಲೋ ಮಾಡ್ಬೋದು. ನಾನು ಮಾಡೋದೆಲ್ಲ ನೀವು ಮಾಡಬೇಕು ಅಂತ ಏನಿಲ್ಲ. ಕೆಲವೊಂದು ಸ್ಕಿಪ್ ಮಾಡ್ಬೋದು, ಕೆಲವೊಂದು ನಿಮ್ಗೆ ಆಗೋದಾದರೆ ಮಾಡ್ಬೋದು, ಕೆಲವೊಂದು ಸ್ಕಿಪ್ ಮಾಡ್ಬೋದು. ಸೊ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಫಾಲೋ ಮಾಡ್ಬೋದು. ಓಕೆ, ಸೊ ಈ 150 ಡೇಸ್ ಹಾರ್ಟ್ ಚಾಲೆಂಜ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇರುತ್ತೆ. ನಿಮ್ಮ ಲೈಫಲ್ಲಿ ನೀವು ಪಾಸಿಟಿವ್ ಚೇಂಜಸ್ನ ಕಾಣ್ತೀರಾ, ಮತ್ತು ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ನಿಮ್ಮ ಮೈಂಡ್ ಚೆನ್ನಾಗಿರುತ್ತೆ, ನಿಮ್ಮ ಸೋಲ್ ಕೂಡ ಚೆನ್ನಾಗಿರುತ್ತೆ. ಓಕೆನಾ? ಪ್ರತಿದಿನ 150 ಡೇಸ್ ನಾನು ಶಾರ್ಟ್ಸ್ ಮುಖಾಂತರ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೀವು ಅದನ್ನು ಫಾಲೋ ಮಾಡ್ಬೋದು. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನಾನು ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ನ ಕಂಡಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಮೇಲ್ ID ಮತ್ತು ನನ್ನ ವಾಟ್ಸಪ್ ನಂಬರ್ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಮೆಸೇಜ್ ಮಾಡ್ಬೋದು, ಲೈಕ್ ಅಥವಾ ಮೇಲ್ ಮಾಡ್ಬೋದು. ಸೊ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ಏನೆಲ್ಲ ಇರುತ್ತೆ ಆ ಒಂದು ಕೋರ್ಸಲ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಇಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ಸೊ ಇದು 2023ನ ಲಾಸ್ಟ್ ವಿಡಿಯೋ ಆಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇಷ್ಟು ದಿವಸ
ಲೈಕ್ ನಾನು ಚಾನಲ್ನ ಶುರು ಮಾಡಿದಾಗಿಂದ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಮತ್ತು ಯಾರೆಲ್ಲ ಕಂಟಿನ್ಯೂಸ್ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸೊ ಇದೇ ಥರ ನಿಮಗೆ ಯೂಸ್ಫುಲ್ ಆಗುವಂತಹ ವೀಡಿಯೋಸ್ ಸಹ ಆಗ್ತಾ ಇರ್ತೀನಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ನಿಮಗೆ ತಿಳಿಸ್ಕೊಡ್ಬೇಕಿತ್ತು. ನಾನು ಶಾರ್ಟ್ಸ್ ಮುಖಾಂತರ ಸ್ವಿಚ್ ವರ್ಡ್ಸ್ನ ಹಾಕ್ತಿದ್ದೆ. ಸೊ ನಿಮಗೆ ಪರ್ಟಿಕ್ಯುಲರ್ ನನಗೆ ಈ ಥರ ಸ್ವಿಚ್ ವರ್ಡ್ ಬೇಕು, ನನಗೆ ಈ ಥರ ಸಿಚುವೇಶನ್ಸ್ ಇದೆ, ಸೊ ಆ ಸಿಚುವೇಶನ್ಗೆ ತಕ್ಕ ನನಗೆ ಸ್ವಿಚ್ ವರ್ಡ್ಸ್ ಬೇಕು ಅಂತ ಅಂದಾಗ ಖಂಡಿತ ನೀವು ನನಗೆ ಮೆಸೇಜ್ ಮಾಡ್ಬೋದು ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನಿಮ್ಗೆ ಯಾವ ಥರ ಸ್ವಿಚ್ ವರ್ಡ್ ಬೇಕು ಅಂತ ತಿಳಿಸ್ಬೋದು. ಸೊ ನಾನು ನಿಮಗೆ ಆ ಸ್ವಿಚ್ ವರ್ಡ್ನ ನಿಮಗೆ ತಲುಪಿಸ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲಾಟ್ಸ್ ಆಫ್ ಲವ್.